ದಿನೇಶ, ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ದಿನೇಶ್ ಅಣ್ಣ ಬರ್ತ್ಡೇ. ಟುಡೇ ಬರ್ತ್ಡೇ ದಿನೇಶ್. ದಿನೇಶ್ ಬರ್ತ್ಡೇ. ದಿನೇಶ ದಿನೇಶ್ ದಿನೇಶ್ ಅಣ್ಣ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಒಂದು ಸತ್ಯ ಹೇಳ್ಬಿಡ್ತೀನಿ ಅಣ್ಣ, ಸೀರಿಯಸ್ ಆಗಿ. ಅಮ್ಮ ವಿಡಿಯೋದಲ್ಲಿ ನೋಡೋತಾರ ಅಲ್ಲಮ್ಮ ನೀವು, ನಿಜವಾಗ್ಲೂ ನೀವಿಬ್ರು ಅಷ್ಟೇನೆ. ಎಲ್ರು ಅನ್ಕೊಂಡಿರ್ತಾರೆ ಅವ್ರು ಹುಚ್ಚರು ಅಂತ. ಥ್ಯಾಂಕ್ ಯು. ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಎಲ್ಲ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿಗಳು ಬಂದವ್ರೆ. ದಯವಿಟ್ಟು ಜೋರ್ ಒಂದ್ಸತಿ ಕ್ಲಾಸ್ ಮಾಡಿ. ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಎಲ್ಲ ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿಗಳು ಬಂದವ್ರೆ. ದಯವಿಟ್ಟು ಜೋರ್ ಒಂದ್ಸತಿ ಕ್ಲಾಸ್ ಮಾಡಿ. ಇನ್ಸ್ಟಾಗ್ರಾಮ್ ತೆಗೆದ್ರೆ ಸಾಕು, ಯಾರು ಬರ್ತಾರೋ ಬಿಡ್ತಾರೋ, ಇವ್ರು 3 ಜನ ಮಾತ್ರ ಕಾಣಿಸ್ಕೊಳ್ತಾರೆ ಬೇಗ. ಸೊ ಆಮೇಲೆ ಪ್ರಿನ್ಸ್ ಅಂತ ಇವರು. ಸೊ ವಿಶೇಷವಾಗಿ ಜನಸ್ನೇಹಿ ಆಶ್ರಮದಲ್ಲಿರೋ ದೇವ್ರ ಮಕ್ಕಳು ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಬಂದಿದ್ದಾರೆ. ಎಲ್ರಿಗೂ ಇವತ್ತಿನ ಪ್ರಸಾದದ ವ್ಯವಸ್ಥೆಯನ್ನ ಎಲ್ಲರೂ ಸೇರಿ ಮಾಡಿದ್ದಾರೆ. ಸೊ ಪ್ರಿನ್ಸ್ ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ, ಆಯುಷ್, ಆರೋಗ್ಯ, ಕೀರ್ತಿ ಎಲ್ಲವನ್ನ ಕರುಣಿಸ್ಲಿ. ಸೊ ನಮ್ಮ ಆಶ್ರಮಕ್ಕೂ ಏನ್ ಹೇಳ್ತೀರಾ? ನಿಮ್ಮ ಆಶ್ರಮ ಬಂದ್ಮೇಲೆ ನಾನು ನೋಡೋದ್ಮೇಲೆ ನನಗೆ ಗೊತ್ತಾಗಿದ್ದು ಸ್ವಲ್ಪ ಬ್ಯೂಟಿಫುಲ್ ಆಗಿತ್ತು. ಆಮೇಲೆ ಇಲ್ಲಿರೋ ಜನ ನೋಡಿ, ಆಮೇಲೆ ನಿಮ್ಮನ್ನ ನೋಡಿ ಎಲ್ಲ ಫುಲ್ ಖುಷಿ ಆಯ್ತಣ್ಣ ನನಗೆ. ಅದೇ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಈ ತಂದೆ ತಾಯಿ ಬೇರೆಯವರು ಇರ್ತಾರಲ್ವಾ, ಅವ್ರಂಗೆಲ್ಲ ಬಿಟ್ಟು ಹೋಗ್ಬಾರ್ದು ಅಂತ. ನೀವು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ. ಅದೇ ನನಗೆ ತುಂಬಾ ಖುಷಿ ಆಗಿದೆ. ಹೇಗಿದೆ ಆಶ್ರಮ? ಆಶ್ರಮ ತುಂಬಾ ಚೆನ್ನಾಗಿದೆ ಅಣ್ಣ. ಇಲ್ಲಿರೋ ಜನ ನೋಡ್ತಿದ್ದೆ ನನಗೆ ಒಂಥರ ಮೈಯೆಲ್ಲ ಜುಮ್ ಅಂತ ಇತ್ತು. ನಿಜ ಹೇಳ್ತೀನಿ, ನಾನು ಇನ್ಮೇಲಿಂದ ಒಳ್ಳೆ ಕೆಲಸ ಮಾಡೋಣ ನಿಮ್ ತರ ಅಂತ ಅನ್ಕೊಂಡಿದ್ದೀನಿ. ಅದು ಒಂಥರ ನೀವು ಇನ್ಸ್ಪಿರೇಷನ್ ಆದ್ರಿ ಅಂತ ಅನ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ನಾವು ಪ್ರತಿಯೊಂದು ವಿಡಿಯೋ ಮಾಡೋದು ಉದ್ದೇಶನೂ ಅದೇನೆ, ನಮ್ಮಿಂದ ಒಂದಷ್ಟು ಜನ ಕಲೀಲಿ ಅಂತ. ನಾವು ಕಲ್ತ್ಬಿಟ್ಟಿದೀವಿ ಅಂತ ಅಲ್ಲ, ನಮ್ಮಿಂದ ಒಂದಷ್ಟು ನಾವು ಕಲ್ತಿರೋದ್ನ ಅವರು ಕಲೀಲಿ ಅಂತ. ಸೊ ಮಂಜಣ್ಣವ್ರೆ, ತಾವೇನ್ ಹೇಳ್ತೀರಿ? ನಮ್ದೇನಿದೆ, ಯೋಗಿ ಅಂತ ಕರಿತಿದ್ದೆ, ಇವಾಗ ಯೋಗಿ ಅವ್ರಿ ಅಂತ ಕರಿತಿದೀವಿ. ಯಾಕೆ ಕರಿತಿದ್ವಿ ಗೊತ್ತಾಯ್ತಾ? ಅವ್ರು ಮಾಡ್ತಿರೋ ಕೆಲಸ, ಅವ್ರು ಮಾಡ್ತಿರೋ ಒಳ್ಳೆ ದಾರಿ, ಮತ್ತೆ ಮನೆ ಇರೋರ್ಗೆ ಇಲ್ದಿರೋರ್ಗೆ ಅಲ್ಲಿ ಕಟ್ಟಿಸ್ತಾರೆ ಒಂದು ಒಳ್ಳೆ ಆಶ್ರಮ. ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಸಪೋರ್ಟ್ ಮಾಡೋದು ದಯವಿಟ್ಟು ಬಂದು ವಿಡಿಯೋನ ನೋಡಿ ಶೇರ್ ಮಾಡ್ತಾರೆ. ಒಂದಷ್ಟು ದಾನಿಗಳು ಮುಂದೆ ಬರ್ತಾರೆ. ಯಾರು ದಾನ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಹೆಂಗ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲ ಕೂತ್ಕೊಂಡು ಕಳಿಸ್ತಾರೆ. ದಯವಿಟ್ಟು ಶೇರ್ ಮಾಡಿ, ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ, ಏನಿಲ್ಲ. ಆಮೇಲೆ ಗಂಗಕ್ಕ ಅವರವರೇ, ಗಂಗಕ್ಕ, ನಾನು ಒಂದು ಸತ್ಯ ಹೇಳ್ಬಿಡ್ತೀನಿ ಅಣ್ಣ, ಸೀರಿಯಸ್ ಆಗಿ. ಅಮ್ಮ ವಿಡಿಯೋದಲ್ಲಿ ನೋಡೋತಾರ ಅಲ್ಲಮ್ಮ ನೀವು, ನಿಜವಾಗ್ಲೂ ನೀವಿಬ್ರು ಅಷ್ಟೇನೆ. ಎಲ್ರು ಅನ್ಕೊಂಡಿರ್ತಾರೆ ಅವ್ರು ಹುಚ್ಚರು ಅಂತ. ಹಂಗ ಅನ್ಸುತ್ತಮ್ಮ, ಯಾಕಂದ್ರೆ ನೀವು ನಡ್ಕೊಳ್ಳೋ ರೀತಿ ನೋಡಿದಾಗ ಎಷ್ಟೋ ಜನಕ್ಕೆ ಹುಚ್ಚರೇ ಇರ್ಬೇಕು ಇವರು. ಅದೇ ನಿಮಗ್ ಖುಷಿ ಕೊಡುತ್ತಾ? ವೆರಿ ಗುಡ್. ನಿಜವಾಗ್ಲೂ ಹೇಳ್ತಾ ಇದೀನಿ, ಅವ್ರು ನಿಜವಾಗ್ಲೂ ಹತ್ತದಿಂದ ನೀವು ನೋಡ್ಬಿಟ್ರೆ ಯಾರು ಕೂಡ ನೆಗೆಟಿವ್ ಕಮೆಂಟ್ ಹಾಕಕ್ ಹೋಗಲ್ಲ. ಒಳ್ಳೆ ಮುಗ್ಧತೆ ಇರ್ತಕ್ಕಂತ, ಒಳ್ಳೆ ಮನ್ಸಿರೋ ಅಂತವ್ರು ಅವರು. ನಾನ್ ಕಣ್ಣಲ್ಲಿ ನೋಡಿರೋದ್ ಹೇಳ್ತಾ ಇದೀನಿ. ನಿಜವಾಗ್ಲೂ ಅಮ್ಮ, ಇನ್ನೋಸೆನ್ಸ್ ಇದೆ ನಿಮ್ಮಲ್ಲಿ. ಏನೋ ಸಮಾಜಕ್ಕೆ ಏನೋ ಒಂದ್ ಸಂದೇಶ ಕೊಡುವಾಗ ಅಥವಾ ಒಂದಷ್ಟು ಇದು ಮಾಡುವಾಗ ಸ್ವಲ್ಪ ನೀವು ಇನ್ನೊಬ್ರು ಖುಷಿ ಪಡಿಸೋದಕ್ಕೋಸ್ಕರ ನೀವು ಇದೆಲ್ಲ ಮಾಡ್ತಿದ್ರ ಅಂತ ಅನ್ಸುತ್ತೆ ನನಗೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ದೇವರು ಆಯುಷ್ ಆರೋಗ್ಯ ಕೊಡ್ಲಿ. ಇದೇ ತರ ಎಲ್ರಿಗೂ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡೋ ಮನ್ಸು ಎಲ್ರಿಗೂ ಬರಲ್ಲ, ಅದು ನಿಮ್ಮಲ್ಲಿ ಇದೆ. ಅದು ಭಗವಂತ ಒಳ್ಳೇದ್, ಎಲ್ರಿಗೂ ಒಳ್ಳೇದಾಗ್ಲಿ. ಏನ್ ಹೇಳ್ತೀರಾ ಅಣ್ಣ? ಇಷ್ಟು ಜನ ನೀವು ಕಾಪಾಡ್ತಿದ್ದೀರಂದ್ರೆ ಏನೋ ಸೇವೆ ಮಾಡ್ತಾರೋ ಏನೋ ಮಾಡ್ತಾರ ಬಿಡಲ್ಲ. ಇಲ್ಲಿ ಹತ್ರದಲ್ಲಿ ಬಂದು ನಿಂತ್ಕೊಂಡು ನೋಡೋದಕ್ಕೆ ನಮ್ಗೆ ಭಯ ಆಗುತ್ತೆ. ಇನ್ನು ನೀವು ಸೇವೆ ಮಾಡ್ಬೇಕಂದ್ರೆ ಡಬ್ಬಲ್ ಗುಂಡಿಗೆ ಇರ್ಬೇಕಣ್ಣ. ಯಾಕಂದ್ರೆ ನಾವು ಯಾರು ನಮ್ಮ ಮನೆ ನೆಂಟರು ಬಂದ್ರೆ 2 ದಿವಸದಲ್ಲಿ ನಮ್ಗೆ ಅಪ್ಪ ಹೆಂಗಪ್ಪ ಮೇಂಟೈನ್ ಮಾಡೋದು ಅನ್ಸುತ್ತೆ. ಇಷ್ಟು ಜನನ 150-200 ಜನಕ್ಕೆ ನೀವು ಒಂದತ್ತು ಊಟಕ್ಕೇನೆ 6,000-7,000 ಖರ್ಚಾಗಬಹುದೇನೋ ಅಂತ ಊಹೆ ಮಾಡ್ತೀನಿ. ಇಷ್ಟು ಜನಕ್ಕೆ ನಿಭಾಯಿಸಿ ಅವ್ರ ಆರೋಗ್ಯ, ಯಾರೋ ಅಂತ ಗೊತ್ತಿಲ್ಲ, ಯಾರ ಜೊತೆಗೆ ಯಾರೋ ಬೆಂಕಿ ಇರ್ತಾರಲ್ಲ, ಆ ತರ ಆಗಿದೆ ಅಣ್ಣ. ನಿಜ, ಈ ಒಂದು ಇದು ದೇವ್ರ ಕೆಲಸ. ಇದು ಸಾಮಾನ್ಯ ಜನರ ಕೈಯಿಂದ ಮಾಡೋದಕ್ಕೆ ಆಗೋದೇ ಇಲ್ಲ. ದೇವ್ರ ಆಶೀರ್ವಾದ ಇರ್ಬೇಕು, ದೇವ್ರ ಭಕ್ತಿ ಇರ್ಬೇಕು, ತಾಳ್ಮೆ ಅನ್ನೋದು ಜಾಸ್ತಿ ಇರ್ಬೇಕು. ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಡ್ಸಿರ್ಬೇಕು. ಆ ಗಡ್ಸ್ ನಿಮ್ಮ ಹತ್ರ ಇದೆ ಯೋಗೇಶ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಪ್ಪಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಸ್ವಂತ ತಾಯಿ ತಂದೆನೆ
ವಾಶ್ರೂಮ್ಗೆ ಹೋಗಿ ಬರ್ಬೇಕು ಅಂತ ಹೋದ್ರೆ ನಾನು ಕಿವ್ಯಾರ ಕೇಳಿಸ್ಕೊಂಡು ಕಣ್ಣಾರೆ ನೋಡಿದೀನಿ, ನೀಟಾಗಿ ನೀರ್ ಹಾಕ್ಬಿಟ್ಬಾ ಅಂತ ಎತ್ತಿರೋ ಮಕ್ಕಳೇ ಹೇಳಿರೋದನ್ನ ನಾನು ಪ್ರತ್ಯಕ್ಷ ಕಂಡಿದ್ದೀನಿ. ಆದ್ರೆ ನೀವು ಸಂಬಂಧನೇ ಇಲ್ದಿರ ಇಷ್ಟೊಂದು ತಂದೆ ತಾಯಿದಿರಲ್ಲ ನೋಡ್ಕೊತಾ ಇದೀರಲ್ಲ, ನಾವೇನು ಹೇಳಕ್ಕಾಗಲ್ಲ ಅಪ್ಪಿ. ನಿಜ ತುಂಬಾ ಖುಷಿ ಆಗತ್ತೆ. ಈ ಮುಖಾಂತರ ನಾನು ಏನೊಂದು ಮಾತು ಹೇಳ್ತೀನಿ ಅಂದ್ರೆ, ದಯವಿಟ್ಟು ತಂದೆ ತಾಯಿದಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇ ಅಪ್ಪಿ ನಾನು ಹೇಳಕ್ಕಾಗಲ್ಲ. ಥ್ಯಾಂಕ್ ಯು ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ. ಆಮೇಲೆ ಇವಾಗ ಯೂತ್ಸ್ ಅಂತ ಈಗ ನಿಮ್ ಜೊತೆ ಇವರೊಬ್ರು ಇದಾರೆ, ಕಾವ್ಯ ಮೇಡಮ್, ಚಿಕ್ಕ ವಯಸ್ಸು ಅವ್ರಿಗೆ ನಿಮ್ ಜೊತೆ ಸೇರಿದ್ದಾರೆ. ಸೊ ಆಶ್ರಮ ನೋಡಿ ಏನಿಸ್ತು ತಮ್ಗೆ? ನಾನು ಎಮೋಷನಲ್ ಮಾತಾಡಿ, ಪರವಾಗಿಲ್ಲ. ಮಾತಾಡು. ನಿನಗಿಂತ ಎಮೋಷನಲ್ ಇದೀನಮ್ಮ ನಾನು, ಅವ್ರಿಗೆ ಗೊತ್ತಿಲ್ಲ ಅದಷ್ಟೇ. ತಲೆಗೆಸ್ಕೊಂಡ್ಬಿಡಿ. ಆಗ್ತಾ ಇಲ್ಲ. ಥ್ಯಾಂಕ್ ಯು. ತಾಯಿ ತಂದೆ ಅಂತ ವಿಷಯ ಬಂದ್ರೆ ಪ್ರತಿಯೊಬ್ಬರಿಗೂ ನೋವು ಆಗತ್ತೆ ಇಂಥ ವಿಷಯದಲ್ಲಿ. ಇನ್ನೊಂದು ಸತ್ಯ ಯಾರಿಗೂ ಗೊತ್ತಿಲ್ಲ, ಹೇಳಕ್ ಇಷ್ಟಪಡ್ತೀನಿ. ನಮ್ಮ ತಾಯಿ ಕಳೆದೋಗಿ ನನಗೆ 25 ವರ್ಷ ಆಗಿದೆ, ಅರ್ಥ ಆಯ್ತಾ? ತಾಯಿ ತಮ್ಮ ನನ್ಗಿರೋ ಕಾಂಟ್ಯಾಕ್ಟ್ಗೆ ನಾನು ಇವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಬಿಟ್ಟು ಅದು ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಶಕ್ತಿ ಇತ್ತು. ಯಾಕೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಾನು ಆ ದೇವಸ್ಥಾನ ಈ ದೇವಸ್ಥಾನ ಆ ಪೂಜಾರಿ ಈ ಪೂಜೆನೆಲ್ಲ ನಂಬ್ಕೊಂಡು ತಿರ್ಗಾಡ್ತಿದ್ದೆ. ತುಂಬಾ ದುರ್ಗುಳ್ನ ಕಳ್ಕೊಂಡಿದ್ದೀನಿ, ಅರ್ಥ ಆಯ್ತಾ? ಕಳ್ಕೊಂಡಿದ್ರು ಸಂಬಂಧಿಕಗಳಿಗೆ ಏನು ಆಗ್ಬಾರ್ದು, ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೂ ನನ್ನ ಫೋಟೋನ ರಿವೀಲ್ ಮಾಡಿರ್ಲಿಲ್ಲ. ಟಿಕ್ ಟಾಕ್ ನಾನು ರಿವೀಲ್ ಮಾಡಿದ್ದೆ. ಅದಕ್ಕೆ ನಮ್ಮ ಸಂಬಂಧಿಕರೊಬ್ರು ಸಿಂಪತಿ ಗಿಟ್ಟಿಸ್ಕಂತಿ ಅಂತ ಹೇಳಿದ್ರು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಇದು ಯಾವ್ದು ಸಿಂಪತಿ ಅಲ್ಲ. ಅಪ್ಪ ಅಮ್ಮ ಇರೋರ್ನ ಸಾಕದೇ ದೊಡ್ಡ ಕಷ್ಟ, ಅರ್ಥ ಆಯ್ತಾ? ಅಪ್ಪ ಅಮ್ಮ ಇಟ್ಕೊಂಡಿರೋರೆ ಸಾಕೋದು ತುಂಬಾ ಕಷ್ಟ, ಒಂದು ತುತ್ತು ಅನ್ನ ಹಾಕೋದೇ ಕಷ್ಟ. ಈ ತರ ಆಶ್ರಮಗಳು ತಂದು ಬಿಡ್ತಾರೆ, ಅರ್ಥ ಆಯ್ತಾ? ದಯವಿಟ್ಟು ನಿಮ್ ಕಾಲುಗಳಿಗೆ ಬೀಳ್ತೀನಿ, ಅಪ್ಪ ಅಮ್ಮದಿರ್ನ ಆಶ್ರಮಗಳಿಗೆ ಮಾತ್ರ ಸೇರ್ಸಕ್ ಹೋಗ್ಬೇಡ್ರಿ, ಅರ್ಥ ಆಯ್ತಾ? ಇವ್ರಿಗೇನ್ ಗ್ರಾಚಾರ ಏನ್ ಬಂದಿಲ್ಲ ಇವ್ರಿಗೆ, ಯೋಗೇಶ್ ಅವ್ರಿಗೆ, ಅರ್ಥ ಆಯ್ತಾ? ಯಾರನ್ನೋ ಕರ್ಕೊಂಬಂದಿ ಇಲ್ಲಿ ಆಶ್ರಮದಲ್ಲಿ ಇಟ್ಕೊಂಡು ಸಾಕ್ಬೇಕನ್ನೋ ದರ್ದು ಯಾರಿಗೂ ಬಂದಿಲ್ಲ, ಅರ್ಥ ಆಯ್ತಾ? ದಯವಿಟ್ಟು ಆಶ್ರಮಗಳಿಗೆ ಬಿಡಕ್ ಹೋಗ್ಬೇಡ್ರಿ, ದಯವಿಟ್ಟು. ಆದ್ರೆ ನಿಮ್ಮ ಹತ್ಲೆ ಮಾತಾಡಕ್ಕೆ ಆಗ್ತಾನೆ ಮಾತಾಡ್ಬಿಡು. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ರಿಗೂ ಒಳ್ಳೇದಾಗ್ಲಿ. ದಯವಿಟ್ಟು ಈ ವಿಡಿಯೋವನ್ನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜನಸ್ನೇಹಿ ಆಶ್ರಮಕ್ಕೆ ಸಾಧ್ಯವಾದ್ರೆ ಒಂದ್ಸತಿ ಭೇಟಿ ಕೊಡಿ. ನೂತನವಾಗಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಕೈಲಾದ್ರೆ ಸಪೋರ್ಟ್ ಮಾಡಿ. ಇಲ್ಲಿಗೆ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಕುಟುಂಬ ಚೆನ್ನಾಗಿದೆ. ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ, ಇಲ್ಲಿರೋರು ಎಲ್ಲರ ಹೊಟ್ಟೆ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ. ಒಳ್ಳೇದಾಗಿ. ದಯವಿಟ್ಟು ಕೈ ಮುಗಿ ಕೇಳ್ತೀವಿ, ಸಹಾಯ ಮಾಡಿ. ಇಂಥದ್ದೇ ಮಾಡಿ ಅಂತಲ್ಲ, ನಿಮ್ ಕೈಲಿ ಏನಾಗುತ್ತೋ ಅದನ್ನ ಸಹಾಯ ಮಾಡಿ. ಅಣ್ಣ ಎಲ್ಲೆಲ್ಲೋ ಹೊರಟೋಗುತ್ತಣ್ಣ, ₹100 ಒಂದು ಕ್ವಾರ್ಟರ್ ಹೊಡೆದೇ ಹೊರಟೋಗ್ಬಿಡ್ತದಣ್ಣ. ಅಣ್ಣ ಹೆಂಗೆಂಗೋ ಪಾರ್ಟಿ ಬರ್ತಡೆ ಬಂದ್ರೆ ಪಾರ್ಟಿ ಕೊಡ್ಸು ಮಗ ಅಂತಾರೆ. ಪಾರ್ಟಿ ಕೊಡ್ಸ್ಬೇಕಂದ್ರೆ ಇಲ್ಲಿ ಕರ್ಕ ಬರ್ರಿ ಅಣ್ಣ. ಇಲ್ಲಿ ನೋಡ್ರಿ, ನಿಮ್ ಕೈಲಿ ಆಗಿದ್ ಸಹಾಯ ಮಾಡ್ರಿ ಅಣ್ಣ. ಏನೋ ನಿಮ್ಮ ಹೆಸರಲ್ಲಿ 100 ಜನ ಅನ್ನ ತಿಂತಾರಂತ, ಇದಕ್ಕಿಂತ ಪುಣ್ಯ ಇನ್ನೇನ್ ಬೇಕಣ್ಣ? ನೀನು ಪುಣ್ಯ ಕಟ್ಕೊ ಹೋಗೋಣ. ಈಗ ನಾವು ಮಾಡ್ತಿರೋದೆಲ್ಲ ಸೇವೆ, ನಿಮ್ಮಿಂದ ನಾವ್ ಇದ್ ಮಾಡ್ತಾ ಇರೋದು. ನಾವ್ ಬರೀ ಭಿಕ್ಷಕರು ಅಷ್ಟೇನೆ. ನಿಮ್ದೇನೆ ಸೇವೆ, ಆದ್ರೆ ಇದನ್ನು ಮೀರಿ ಒಂದ್ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ತೀವಿ. ಓಕೆ ಅಣ್ಣ, ಹುಷಾರಣ್ಣ, ಬರದ ಎಲ್ಲಾರ್ಗು ಒಳ್ಳೇದಾಗ್ಲಪ್ಪ. ಭಿಕ್ಷಕರು ಅನ್ಕೊಂಡು ಯಾರು ಅನ್ಕೊಳಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಪ್ರತಿಯೊಂದು ಜಾಗದಲ್ಲೂ ಬೇಡ್ಕೊಂಡ್ಲೇಬೇಕು. ಎಲ್ಲರೂ ಒಂದ್ ಕಡೆ ಬೇಡ್ತಾ ಇದೀವಿ, ನಾವು ಒಂದ್ ಕಡೆ ಬೇಡ್ತಾ ಇದೀವಿ ಅಷ್ಟೇ. ಆಮೇಲೆ ಬ್ಯಾಡ್ ಕಮೆಂಟ್ಸ್ ಮಾಡೋರಿಗೆ ಒಂದೇ ಮಾತು ಹೇಳ್ತೀನಿ, ಒಂದು ದಿವಸ ಇಲ್ಲಿ ಬಂದ್ಬಿಟ್ಟು ವಿಸಿಟ್ ಮಾಡಿ, ಇಲ್ಲಿರೋ ಜನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಒಂದು ದಿವಸ, ಒಂದೇ ಒಂದು ದಿವಸ ಬೇಡ, 1 ಅವರ್ ಬಂದ್ಬಿಡ್ಲಿ. 1 ಅವರ್ ಬಂದ್ಬಿಡಿ. 1 ಅವರ್ ಬಂದ್ಬಿಟ್ಟು ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಅಂತ. ನಾನು ಬೆಳಗ್ಗೆಯಿಂದ ತುಂಬಾ ನೋಡ್ತಾ ಇದ್ದೀನಿ, ಫುಲ್ಲು ನೋಡ್ತಾ ಇದ್ದೀನಿ ಇಲ್ಲಿ ಏನೇನ್ ಮಾಡ್ತಿದ್ದಾರೆ, ಹೆಂಗ್ ಮಾಡ್ತಿದ್ದಾರೆ ಅಂತ. ಪಾಪ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಟ್ರಸ್ಟ್ ಅವ್ರಿಗೆ ಆಗ್ಲಿ, ಈ ಜನಸ್ನೇಹಿ ಇವ್ರಿಗೆ ಆಗಲಿ, ತುಂಬಾ ನನ್ನ ಕಡೆಯಿಂದನೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇವರೆಲ್ಲ ನಮ್ಮ ಅಪ್ಪ ಅಮ್ಮ ಅಂತ ಇದ್ದಂಗೆ. ಥ್ಯಾಂಕ್ ಯು.